ನಮಸ್ಕಾರ ಬುಲ್ ಸೇನೆ, ನಾನು ನಿಮ್ಮ ಅಜ್ಜಯ್ಯ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಬೆಂಗಳೂರು ಬುಲ್ಸ್ ತಂಡ ತಮಿಳ್ ತಲವಾಸ್ ತಂಡದ ವಿರುದ್ಧ 1 ಅಂಕದ ಭರ್ಜರಿ ಜಯವನ್ನು ಗಳಿಸಿದ ಮೇಲೆ ನಮ್ಮ ಕೋಚ್ ಆದಂಥ ರಣಧೀರ್ ಸಿಂಗ್ ಶರಾವತ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನು ಹೇಳಿದ್ದಾರೆ, ಅವರು ಭರತ್ ಅವರ ಬಗ್ಗೆ ಹಾಗೂ ರಣ್ ಸಿಂಗ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುನ್ನ ಈ ವಿಡಿಯೋ ಯಾರಿಗೆ ಇಷ್ಟ ಆಗುತ್ತೆ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲರೂ ಕೂಡ ಈ ವಿಡಿಯೋವನ್ನು ಒಂದು ಲೈಕ್ ಕೊಡಿ. ಸೊ ಮೊದಲನೇದಾಗಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಕೋಚ್ ಅವರು ಭರತ್ನ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಅವರು ಹೇಳೋ ಪ್ರಕಾರ ಮ್ಯಾಚ್ ಒನ್ ಸೈಡ್ ಆಗೋದಿತ್ತು, ಆದರೆ ಭರತ್ ಸೂಪರ್ ಟ್ಯಾಕಲ್ ಆಗಿದ್ದ ಕಾರಣದಿಂದ ಅಲ್ಲಿ ಅವರಿಗೆ ಬೇಗ ಆಲ್ಔಟ್ ಕೊಡಲು ಸಾಧ್ಯವಾಗಲಿಲ್ಲ. ಇದರಿಂದ ಬಹಳ ಅಂಕಗಳ ಅಂತರದಿಂದ ನಾವು ಗೆಲ್ಲೋ ಮ್ಯಾಚನ್ನು ಕೇವಲ 1 ಅಂಕದಲ್ಲಿ ಮಾತ್ರ ಗೆಲ್ಲೋಕೆ ಆಯಿತು ಅಂತ ಹೇಳಿದರು. ಇನ್ನೊಂದು ವಿಷಯ, ನಮ್ಮ ಕೋಚ್ ಅವರು ಭರತ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದನ್ನು ಭರತ್ ಅವರು ನೀಡೋಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ವಿಕಾಸ್ ಖಂಡೋಲಾ ಚೆನ್ನಾಗಿ ಆಡಿದ್ರೆ ಭರತ್ ಅವರು ವಿಕಾಸ್ ಖಂಡೋಲಾ ಅವರನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಈ ರೀತಿ ಒಬ್ಬ ರೈಡರ್ ಸಕ್ಸಸ್ ಆದರೆ ಇನ್ನೊಬ್ಬ ರೈಡರ್ ಫೇಲ್ಯೂರ್ ಆಗ್ತಾ ಇದ್ದಾನೆ. ಅದಕ್ಕೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಇನ್ನು ರಣ್ ಸಿಂಗ್ ಅವರಿಗೆ ಸ್ಟಾರ್ಟಿಂಗ್ 7ನಲ್ಲಿ ಅವಕಾಶ ನೀಡಿದ ಬಗ್ಗೆ ಪ್ರೆಸ್ನವರು ನಮ್ಮ ಕೋಚನ್ನು ಕೇಳಿದಾಗ ಅವರು ಅಮನ್ ಸದ್ಯಕ್ಕೆ ತುಂಬ ವೀಕ್ ಆಗಿ ಆಡ್ತಾ ಇದ್ದ, ಆದ್ದರಿಂದ ಎಲ್ಲ ರೈಡರ್ ಅವನನ್ನೇ ಟಾರ್ಗೆಟ್ ಮಾಡಿ ಪಾಯಿಂಟ್ಗಳನ್ನು ತಗೊಳ್ತಾ ಇದ್ರು. ಇದರಿಂದ ರಣ್ ಸಿಂಗ್ ಅವನ್ನ ಲೆಫ್ಟ್ ಕಾರ್ನರ್ಗೆ ನಾನು ಅವಕಾಶ ಕೊಟ್ಟೆ. ಯಾಕೆಂದರೆ ರಣ್ ಸಿಂಗ್ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರೋದ್ರಿಂದ ಅವನಿಂದ ಕಮ್ಮಿ ಮಿಸ್ಟೇಕ್ಗಳು ಕಾಣೋಕೆ ಸಿಗ್ತವೆ ಅಂತ ನಮ್ಮ ಕೋಚ್ ಅವರು ಹೇಳಿದರು. ನಂತರ ಪ್ರೆಸ್ನವರು ರಣ್ ಸಿಂಗ್ ಅವರಿಗೆ ಕಂಟಿನ್ಯೂ ಅವಕಾಶ ಕೊಡ್ತೀರಾ ಅಂತ ಕೇಳಿದಾಗ ಇದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಿ ತನಕ ಅಮನ್ ಮಿಸ್ಟೇಕ್ಗಳನ್ನು ಕಮ್ಮಿ ಮಾಡ್ತಾನೋ ಅಲ್ಲಿವರೆಗೂ ಕೂಡ ರಣ್ ಸಿಂಗ್ ಅವನ ಸ್ಥಾನವನ್ನು ಬರೆಸ್ತಾನೆ ಅಂತ ಹೇಳಿ. ನಂತರ ಕೊನೆಯದಾಗಿ ಬೋನಸ್ ತಗೊಂಡು ನಮ್ಮ ತಂಡ ಮ್ಯಾಚನ್ನು ವಿನ್ ಆದ ಕಾರಣ ನಮ್ಮ ಕೋಚ್ ಅವರು ಈ ರೀತಿ ಹೇಳ್ತಾರೆ, ಬೆಂಗಳೂರು ಬುಲ್ಸ್ ಫೇಮಸ್ ಆಗಿರೋದು ಇದೇ ಕಾರಣ. ನಾವು ಎಷ್ಟೇ ಮ್ಯಾಚನ್ನು ಸೋತ್ರೂ ಕೂಡ ಕೊನೆಯವರೆಗೂ ಸಂಘರ್ಷ ಮಾಡ್ತೀವಿ. ನಾವು ಇದುವರೆಗೆ ಸೋತಿರೋದು 6 ಮ್ಯಾಚ್ ಅಲ್ಲ, ನನ್ನ ಪ್ರಕಾರ ನಾವು ಸೋತಿರೋದು ಕೇವಲ 1 ಮ್ಯಾಚ್, ಅದು ಪುಣೇರಿ ಪಲ್ಟನ್ಸ್ ಮೇಲೆ 20ಕ್ಕಿಂತ ಹೆಚ್ಚು ಅಂಕಗಳಿಂದ ಸೋತಿದ್ದ ಕಾರಣ ಅದು ನಾನು ಸೋಲು ಅಂತ ಒಪ್ಕೊಳ್ತೀನಿ. ಇನ್ನು ಉಳಿದ ಮ್ಯಾಚ್ಗಳಲ್ಲಿ ನಾವು ಸೋತಿದ್ದೇವೆ ಅಂತ ನಾವು ಒಪ್ಪೋದಿಲ್ಲ ಅಂತ ರಣಧೀರ್ ಸಿಂಗ್ ಶರಾವತ್ ಅವರು ಹೆಮ್ಮೆಯಿಂದ ಹೇಳಿಕೊಂಡು, ಸೋಲೋ ಗೆಲುವು ನಾವಂತೂ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಪೋರ್ಟ್ ಮಾಡೋದನ್ನು ಬಿಡೋದಿಲ್ಲ. ಇನ್ನು ಹೊಸ ವರ್ಷದ ದಿನ ತೆಲುಗು ಟೈಟನ್ಸ್ ಅಂದರೆ ನಮ್ಮ ಪವನ್ ಶರಾವತ್ ಅವರು ಪುಣೇರಿ ಪಲ್ಟನ್ಸ್ ತಂಡದ ವಿರುದ್ಧ ಕಾದಾಡಲಿದ್ದಾರೆ. ಈ ಮ್ಯಾಚ್ನ ಬಗ್ಗೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ, ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.